टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಬೇಸಿಗೆ ಮಳೆ ಅನ್ನದಾತರಿಗೆ ಕಣ್ಣೀರನ್ನು ಹರಿಸ್ತಾ ಇದೆ. ಬಿರುಗಾಳಿ ಆಲಿಕಲ್ಲು ಮಳೆಯ ಹೊಡೆತಕ್ಕೆ ಬೆಳೆಗಳು ಮಕಾಡೆ ಮಲಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಅನ್ನದಾತರು ಕಂಗಾಲಾಗಿ ಕುಳಿತಿದ್ದಾರೆ. ಅಕಾಲಿಕ ಮಳೆ ಅನ್ನದಾತರ ಕಣ್ಣೀರ ಹೊಳೆ. ಮಳೆ ಕಣ್ಣಾಮುಚ್ಚಾಲೆ ಆಟ, ಜನ ಪರದಾಟ. ರಾಜ್ಯದಲ್ಲಿ ಬೇಸಿಗೆ ಮಳೆ ಆಟಕ್ಕೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆ ಧೂ ಅಂತ ಸುರಿದಿದೆ. ಶಿವಮೊಗ್ಗದ ಶರಾವತಿ ನಗರದಲ್ಲಿ ಮರ ಬಿದ್ದು 2 ಕಾರುಗಳು ಜಖಮಾಗಿವೆ. ವಿವಿಧ ಬಡಾವಣೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿ ಜನ ಕಗ್ಗತ್ತಲೆಯಲ್ಲಿ ಕಾಲ ಕಳೆಯುವಂತಾಯಿತು. ಬಿರುಗಾಳಿ ಸಹಿತ ಮಳೆ, ಭತ್ತ ಸರ್ವನಾಶ. ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಭತ್ತ ನೆಲಕ್ಕುರುಳಿದೆ. ಹುಣಸಗಿ ತಾಲೂಕಿನಾದ್ಯಂತ ಬೆಳೆಯಲಾಗಿದ್ದ ಭತ್ತವನ್ನ ಇನ್ನೊಂದು ವಾರದಲ್ಲೇ ಕಟಾವು ಮಾಡಬೇಕಿತ್ತು. ಆದರೆ ವರುಣನ ಆರ್ಭಟಕ್ಕೆ 1000ಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದಿದ್ದ ಭತ್ತ ನಾಶವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಈ ಒಂದು ಜಮೀನಿನಲ್ಲಿ ಬೆಳೆದಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಸಮ ಕೂಡ ಆಗಿರುವಂಥದ್ದು. ಯಾಕಂದರೆ ನಿನ್ನೆ ಧಾರಾಕಾರವಾಗಿ ಆಲಿಕಲ್ಲು ಮಳೆಯನ್ನು ಸುರಿದಿದೆ. ಇದೇ ಕಾರಣಕ್ಕಾಗಿ ಈ ಒಂದು ಕಾಮನಟಗಿ ಸೇರಿದಂತೆ ಹುಣಸಗಿ, ಸುರಪುರ ಮತ್ತು ವಡಗೇರ ಭಾಗದ ಸಾಕಷ್ಟು ರೈತರ ಜಮೀನಲ್ಲಿ ಬೆಳೆದಂಥ ಭತ್ತದ ಬೆಲೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿರುತ್ತದೆ. ಮಾವು ಮಣ್ಣು ಪಾಲು, ಬೆಳೆಗಾರರು ಕಂಗಾಲು. ಇಲ್ಲಿ ನೋಡಿ, ಮಳೆ ಮಹಾಘಾತಕ್ಕೆ ಮಾವು ಸಂಪೂರ್ಣ ನೆಲಕಚ್ಚಿದೆ. ಧಾರವಾಡದ ಅಲ್ಫಾನ್ಸೋ ಮಾವಿಗೆ ಈ ಬಾರಿ ಭರ್ಜರಿ ಬೆಲೆ ಬಂದಿದೆ. ಆದರೆ 2-3 ದಿನದಿಂದ ಧಾರವಾಡದಲ್ಲಿ ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆ ಆಗ್ತಿದೆ. ಕಾಯಿಗಳು ಉದುರಿ ಎಲ್ಲವೂ ನಾಶವಾಗಿ ಹೋಗಿದೆ. ಈಗ ಮಳೆ ಗಾಳಿಗೆ ಅರ್ಧ ಕಾಯಿ ಉದುರಿ ಹೋಗೈತಿ. ನಮ್ಮ ಪರಿಸ್ಥಿತಿ ನಾವು ಕೊಂಡು ತರಬೇಕಾಗಿದೆ. ಈಗ ನಾವು ತೋಟ ಇದ್ದಾರ ಸದಕ್ಕೆ ನಾವು ಕೊಂಡು ತರೋದಾಗಿದೆ. ಅಂಥ ಪರಿಸ್ಥಿತಿ ಇದ್ದರೆ ಏನು ಮಾಡ್ಬೇಕ್ರಿ? ಇದನ್ನು ಬಾಳೆ ಭಯಂಕರ ಲಾಸ್ ಆಗಿ ಹೋಗಿದೆ ರೀ ಎಲ್ಲ. ಮಳೆ ಹೊಡೆತಕ್ಕೆ ಮಕಾಡೆ ಮಲಗಿದ ಪಪ್ಪಾಯಿ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮಸ್ಟೂರಗನಹಳ್ಳಿ ತಿಮ್ಮಪ್ಪ, ರಂಗಪ್ಪ ಪಪ್ಪಾಯಿ ಬೆಳೆಯನ್ನ ಬೆಳೆದಿದ್ರು. ಪಪ್ಪಾಯಿ ಉತ್ತಮವಾಗಿ ಫಸಲು ಬಂದಿತ್ತು. ಆದರೆ ಮಳೆಗೆ ಬೆಳೆ ಎಲ್ಲ ನಾಶವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 1 ವಾರದಿಂದಲೂ ಬಿಟ್ಟು ಮಳೆ ಆಗ್ತಿದೆ. ಚಿಕ್ಕಮಗಳೂರು ನಗರದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆಯಾಗಿದೆ. ಅಷ್ಟೇ ಅಲ್ಲ, ಮೂಡಿಗೆರೆ ತಾಲೂಕಿನ ಕುಂದೂರು, ತಳವಾರ ಹೊರಟ್ಟಿ, ದಾರದಹಳ್ಳಿ, ಮಾಕೋನಹಳ್ಳಿ ಸೇರಿ ಹಲವೆಡೆ ಗುಡುಗು ಸಹಿತ ಮಳೆ ಸುರಿದಿದೆ. ಜನಾಕ್ರೋಶ ರ್ಯಾಲಿಗೂ ತಟ್ಟಿದ ವರುಣನ ಎಫೆಕ್ಟ್. ಶಿವಮೊಗ್ಗದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಮಳೆ ಎಫೆಕ್ಟ್ ತಟ್ಟಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಷಣ ಮಾಡುವಾಗಲೇ ಧೂ ಅಂತ ಮಳೆ ಸುರಿದಿದೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಚೇರ್ಗಳನ್ನ ತಲೆ ಮೇಲೆ ಹೊತ್ತು ನಿಂತಿದ್ರು. ಭಾಷಣ ಮುಗಿತಿದ್ದಂತೆ ಎಲ್ಲರೂ ಅಂಗಡಿ ಮುಂಗಟ್ಟುಗಳ ಮುಂದೆ ಆಶ್ರಯ ಪಡೆದಿದ್ರು. ಬೆಂಗಳೂರಿನಲ್ಲೂ ರಾತ್ರಿ ಆಗ್ತಿದ್ದಂತೆ ಮಳೆಯಾಗಿದೆ. ಇನ್ನು ರಾಜ್ಯದಲ್ಲಿ ಸಂಜೆಯಾದರೆ ಸಾಕು ಧೂ ಅಂತ ಸುರಿಯೋ ಮಳೆ ಜನರನ್ನ ಕಂಗೆಡಿಸಿದೆ. ಸೆಕೆ ಕೊಂಚ ಕಡಿಮೆ ಆಯಿತು ಅಂತ ಹಲವರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಆದರೆ ಬೆಳೆಗಳನ್ನ ನಾಶ ಮಾಡಿರೋ ಮಳೆ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.